ಜೀವನ ಅನ್ನೋದು ಅಂದ್ಕೊಂಡಷ್ಟು ಸುಲಭವಲ್ಲ. ನೂರಾರು ಏರುಪೇರು, ಸುಖ ದುಃಖ, ನೋವು ನಲಿವು ಎಲ್ಲದರಿಂದ ಕೂಡಿರುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಾದ ಕನಸು ಕಾಣ್ತಾರೆ. ಆದರೆ ಆ ಕನಸನ್ನು ನನಸು ಮಾಡೋರು ಕೆಲವರು ಮಾತ್ರ. ಯಾಕೆ ಗೊತ್ತಾ? ಕಂಡ ಕನಸನ್ನು ಸಾಧಿಸಬೇಕಾದರೆ ನೂರಾರು ತೊಂದರೆಗಳು ಎದುರಾಗುತ್ತೆ. ಕಣ್ಣು ಮುಚ್ಚಿ ನಿದ್ದೆ ಮಾಡೋದು ಈಸಿ, ಅದೇ ಕಣ್ಣು ಮುಚ್ಚಿ ಆ ಕತ್ತಲನ್ನು ದೃಷ್ಟಿಸಿ ನೋಡೋದು ಕಷ್ಟ. ಯಾಕೆ ಅಂದರೆ ನಮ್ಮ ಮನಸ್ಸು ಭಯ ಪಡುತ್ತೆ. ಹಾಗೆ ನಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ ಕೂಡ ಮನಸ್ಸು ನಿನ್ನಿಂದ ಇದು ಸಾಧ್ಯವಿಲ್ಲ, ಆಗೋದಿಲ್ಲ ಅಂತ ಏನೆಲ್ಲ ಹೇಳೋದಕ್ಕೆ ಶುರು ಮಾಡುತ್ತಲ್ವಾ. ಮನಸ್ಸು ಯಾವಾಗಲೂ ಸುಲಭವಾದ ಮಾತು, ಸಂತೋಷಕರವಾದ ವಿಚಾರವನ್ನೇ ಹೆಚ್ಚು ಇಷ್ಟಪಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಮಕ್ಕಳು. ಈಗ ಒಂದು ಚಿಕ್ಕ ಮಗು ಶಾಲೆಗೆ ಹೋಗುವಾಗ ತುಂಬ ಗಲಾಟೆ ಮಾಡುತ್ತೆ, ಅಳುತ್ತೆ. ಹಾಗಂತ ಅದನ್ನು ಶಾಲೆಗೆ ಕಳಿಸ್ದೇ ಇರೋದಕ್ಕಾಗತ್ತಾ? ಆ ಮಗುನ ಎಷ್ಟೆಷ್ಟೋ ಕನ್ವಿನ್ಸ್ ಮಾಡಿ, ಮುದ್ದು ಮಾಡಿ ಶಾಲೆಗೆ ಬಿಟ್ಟು ಬರ್ತಾರೆ. ಹಾಗೇ ಕೆಲವು ದಿನಗಳ ಕಳೆದ ಮೇಲೆ ಅದಕ್ಕೆ ಆ ಶಾಲೆ ಅನ್ನೋದು ಇಷ್ಟ ಆಗೋದಕ್ಕೆ ಶುರು ಆದಮೇಲೆ ಅದೇ ಇಷ್ಟಪಟ್ಟು ಶಾಲೆಗೆ ಹೋಗುತ್ತೆ. ಅದೇ ರೀತಿ ಮನಸ್ಸು, ನಾವು ಏನು ಹೇಳಿದ್ರೂ ಮೊದಲು ಅದಕ್ಕೆ ಗೊತ್ತಾಗುತ್ತೆ ಇದು ಕಷ್ಟದ ಕೆಲಸ ಅಂತ. ಕೂಡಲೇ ಅದು ನಮ್ಮನ್ನು ಬೇರೆ ಬೇರೆ ರೀತಿಯಾಗಿ ಕನ್ವಿನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಾವು ಕನ್ವಿನ್ಸ್ ಆಗದೆ ಅದರ ಜೊತೆ ಸಮಾಲೋಚಿಸಿ ಅದನ್ನು ಸಮಾಧಾನದಿಂದ ನಾವು ಒಲಿಸಿಕೊಂಡಾಗ ಅದು ನಮಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮನುಷ್ಯನಿಗೆ ದೊಡ್ಡ ಶತ್ರು ಅಥವಾ ಮಿತ್ರ ಯಾರು ಗೊತ್ತಾ? ನಮ್ಮ ಮನಸ್ಸು. ಅದನ್ನು ಉತ್ತಮ ರೀತಿಯಲ್ಲಿ ಟ್ರೈನ್ ಮಾಡಿದ್ರೆ ಅರ್ಧ ಸಾಧನೆ ಆಟೋಮೆಟಿಕ್ ಆಗಿ ಆಗುತ್ತೆ. ಇದಕ್ಕೆ ಒಂದು ಸಣ್ಣ ಕಥೆ ರೂಪದಲ್ಲಿ ಹೇಳ್ತೀನಿ. ಒಂದು ಊರಿನಲ್ಲಿ ಒಂದು ಸಣ್ಣ ಕುಟುಂಬ, ಅಪ್ಪ, ಅಮ್ಮ ಮತ್ತು 25 ವರ್ಷ ವಯಸ್ಸಿನ ಒಬ್ಬ ಮಗ ಇರ್ತಾನೆ. ಆದರೆ ಈ ಮಗನಿಗೆ ಭಯ ಜಾಸ್ತಿ. ಯಾವುದೇ ವಿಚಾರದಲ್ಲೂ ಕನ್ಫ್ಯೂಷನ್ ಮಾಡಿಕೊಂಡು ತಲೆ ಕೆಡಿಸ್ಕೋತಾ ಇರ್ತಾನೆ. ಇದನ್ನು ಗಮನಿಸಿದ ಅವನ ಅಪ್ಪ ಕೇಳ್ತಾನೆ, ಯಾಕೆ ನೀನು ಯಾವಾಗಲೂ ಹೀಗೆ ಇರ್ತೀಯ ಅಂತ. ಅದಕ್ಕೆ ಅವನು, ನಾನು ಏನೇ ಮಾಡಬೇಕು ಅಂತ ಹೊರಟರೂ ನನಗೆ ನನ್ನ ಮನಸ್ಸು ಭಯವನ್ನೇ ಹುಟ್ಟು ಹಾಕುತ್ತೆ. ಏನು ಮಾಡಿದ್ರೂ ಅದು ಸರಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಅದಕ್ಕೆ ಅವರಪ್ಪ, ಹೌದಾ, ಹಾಗಿದ್ರೆ ಒಂದು ಕೆಲಸ ಮಾಡು, ನಮ್ಮ ಊರಿನಲ್ಲಿ ಒಂದು ಸಣ್ಣ ಗುಹೆ ಇದೆ. ಆ ಗುಹೆ ಒಳಗೆ ಒಬ್ಬರು ಅದ್ಭುತವಾದ ಶಕ್ತಿ ಇರುವಂಥ ಗುರುಗಳಿದ್ದಾರೆ. ಅವರ ಬಳಿ ಹೋಗಿ ಮಾತಾಡು, ನಿನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅಂದರು. ಅದಕ್ಕೆ ಅವನು, ಅದು ಎಲ್ಲಿದೆ? ನನಗೆ ಗೊತ್ತಿಲ್ಲ ಅಂದ. ಅಪ್ಪ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಆ ಗುಹೆ ಬಳಿ ಹೋಗಿ ನಿಂತರು. ನೋಡು, ಇದರ ಒಳಗೆ ಸ್ವಲ್ಪ ದೂರ ಹೋಗು, ಆಮೇಲೆ 2 ದಾರಿ ಬರುತ್ತೆ. ಅಲ್ಲಿ ಒಂದು ಗರುಡನ ಶಿಲೆ ಇರುತ್ತೆ, ಆ ದಾರಿಯಲ್ಲಿ ಹೋಗು, ಮುಂದೆ ನಿನಗೆ ತಿಳಿಯುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವನು, ನೀವು ಬನ್ನಿ ಎಂದ. ಇವರು, ಇಲ್ಲ, ಯಾರಿಗೆ ಸಮಸ್ಯೆ ಇದೆಯೋ ಅವ್ರು ಮಾತ್ರ ಹೋಗಬೇಕು, ನೀನು ಹೋಗಿ ಬಾ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಇವನು ಖುಷಿಯಿಂದ ಆ ಗುಹೆ ಒಳಗೆ ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ಇವರು ಹೇಳಿದ ಹಾಗೆ ಅವನಿಗೆ ಗರುಡ ಶಿಲೆ ಕಾಣಿಸ್ತು. ಆ ದಾರಿಯಲ್ಲೇ ಸ್ವಲ್ಪ ದೂರ ಸಾಗಿದ. ಆದರೆ ಆಮೇಲೆ ಇನ್ನೂ 2-3 ದಾರಿ ಕಾಣಿಸ್ತು. ಯಾವುದರಲ್ಲಿ ಹೋಗೋದು ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಅದರಲ್ಲೇ ಒಂದು ದಾರಿಯಲ್ಲಿ ಹೋದ. ಹೇಗೆ ಹೋಗಿ ಬಂದರೂ 3 ದಾರಿಯು ಒಂದೇ ಕಡೆ ಬಂದು ಸೇರುತ್ತಿತ್ತು. ಆದರೆ ಅವನ ಅಪ್ಪ ಹೇಳಿದ ಹಾಗೆ ಯಾವ ಗುರುಗಳು ಅಲ್ಲಿ ಇರಲಿಲ್ಲ. ಒಂದು ಸಣ್ಣ ಬೆಳಕು ಮಾತ್ರ ಬೀಳುತ್ತಿತ್ತು. ಏನು ಮಾಡೋದು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ಆಗ ಅವನಿಗೆ ಭಯ ಶುರು ಆಯಿತು. ಅಯ್ಯೋ, ಈಗ ಏನು ಮಾಡೋದು? ಬರುವ ಹುಮ್ಮಸ್ಸಿನಲ್ಲಿ ದಾರಿಯನ್ನು ಗುರುತು ಇಟ್ಕೊಳ್ಳದೆ ಬಂದೆ, ಈಗ ವಾಪಸ್ ಹೇಗೆ ಹೋಗಲಿ ಅಂತ ಪೇಚಾಡತೊಡಗಿದ. ಸ್ವಲ್ಪ ಸಮಯದ ನಂತರ ಅವನಿಗನ್ನಿಸ್ತು, ಇಲ್ಲಿಂದ ಹೇಗಾದರೂ ಹೋದರೆ ಸಾಕು ಅಂತ ಪ್ರಯತ್ನಿಸಿ ಬಂದ ದಾರಿಯನ್ನೇ ಹುಡುಕ್ತಾ ವಾಪಸ್ ಬಂದ. ಹೊರಗಡೆ ಅವನ ಅಪ್ಪನನ್ನು ನೋಡಿ ಖುಷಿಯೂ ಆಗಿ ಹಾಗೆ ಹೇಳಿದ, ಅಲ್ಲಿ ಯಾವ ಗುರುಗಳು ಇಲ್ಲ, ನೀವು ಸುಮ್ಮನೆ ಹೇಳಿ ನನ್ನ ಕಳಿಸಿದ್ರಿ ಎಂದ. ಅದಕ್ಕೆ ಅವರಪ್ಪ, ನೋಡು, ನಿನಗೀಗ ಅರ್ಥ ಆಯ್ತಾ? ನಿನ್ನ ಮನಸ್ಸೇ ಎಲ್ಲದಕ್ಕೂ ಕಾರಣ. ನಾನು ಅಲ್ಲಿ ಒಬ್ಬರು ಗುರುಗಳು ಇದ್ದಾರೆ, ಹೋಗು, ನಿನ್ನ ಎಲ್ಲ ಸಮಸ್ಯೆಗೆ ಪರಿಹಾರವಾಗುತ್ತೆ ಅಂದ ತಕ್ಷಣ ನಿನ್ನ ಮನಸ್ಸಿಗೆ ಖುಷಿಯಾಯಿತು, ಹೊರಟೆ. ಅವರನ್ನು ನೋಡಬೇಕು ಅನ್ನೋ ಕುತೂಹಲದಲ್ಲಿ ನೀನು ಯಾವುದನ್ನು ಯೋಚಿಸದೆ ಗುಹೆ ಒಳಗೆ ಹೋದೆ. ನಿನ್ನ ಮನಸ್ಸು ಅವರನ್ನು ನೋಡಬೇಕು ಅನ್ನೋದನ್ನು ಬಿಟ್ಟು ಬೇರೆ ಯಾವ ವಿಚಾರನೂ ನಿನಗೆ ಹೇಳಲಿಲ್ಲ. ಆಮೇಲೆ ಅವರು ಯಾರೂ ಅಲ್ಲಿ ಇಲ್ಲ ಅಂದ ಮೇಲೆ ನಿನಗೆ ಭಯ ಶುರುವಾಯಿತು. ನಿನ್ನ ಮನಸ್ಸು ಏನೆಲ್ಲ ಭಯ ಹುಟ್ಟಿಸಿತು. ಆದರೂ ನೀನು ಹೇಗೋ ಮಾಡಿ ಹೊರಬಂದೆ ಅಲ್ವಾ? ಇದಕ್ಕೆಲ್ಲ ನಿನ್ನ ಮನಸ್ಸು ಕಾರಣ. ಮೊದಲು ಅದಕ್ಕೆ ಆಸೆ ಹುಟ್ಟಿಸು, ನಂತರ ಅದನ್ನು ಫೋಕಸ್ ಮಾಡೋ ಹಾಗೆ ಮಾಡು. ನಂತರವೇ
ಭಯವಾದಾಗ ಅದನ್ನು ಸಮಾಧಾನಪಡಿಸಿ ನಿನ್ನ ಗುರಿ ಸಾಧಿಸು ಅಷ್ಟೇ ಅಂದರು. ಆಗ ಅವನಿಗೆ ನಿಜವಾದ ಮನಸ್ಸಿನ ಶಕ್ತಿ ಏನೆಂದು ಅರ್ಥವಾಯಿತು. ಈ ಅನುಭವವನ್ನು ಉಪಯೋಗಿಸಿಕೊಂಡು ಅವನು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಿದನು. ಸ್ನೇಹಿತರೆ, ನಾವು ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕು ಅಥವಾ ಒಂದು ಕೆಲಸನ ಪೂರ್ಣಗೊಳಿಸಬೇಕು ಅಂದರೆ ಅದಕ್ಕೆ ನಮ್ಮ ಮನಸ್ಸೇ ಕಾರಣ. ಅದಕ್ಕೆ ದೊಡ್ಡವರು ಹೇಳೋದು ಮನಸ್ಸಿದ್ದರೆ ಮಾರ್ಗ ಅಂತ. ಧನ್ಯವಾದಗಳು ಮಿತ್ರರೇ.